ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೋಡ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಗಾಯ್ಸ್, ಇದು ನೈಟು ತಗೊಂಡಿರೋ ಕ್ಲಿಪ್ಪಿಂಗು. ಸೊ ಇದು ಎಳ್ಳು ಮತ್ತು ಅಕ್ಕಿನ ನೀಟಾಗಿ ವಾಶ್ ಮಾಡಿಬಿಟ್ಟು ನಾನು ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೆ. ಮೀನ್ಸ್ ಅಂದರೆ ಅದೇನು ನೀರೆಲ್ಲ ಹಿಂಗೋ ಥರ ನಾನು ತಟ್ಟೆಯಲ್ಲಿ ಆರಿಬಿಟ್ಟು ಇಕ್ಕಿದ್ದೆ. ಸೊ ಇದು ಕೂಡ ಎಲ್ಲ ನೀಟಾಗಿ ಡ್ರೈ ಆಗೈತೆ. ಡ್ರೈ ಆದಮೇಲೆ ಇದನ್ನು ಬೆಳಗ್ಗೆ ನಾನು ಎಲ್ಲ ಪ್ರಾಸೆಸ್ ಏನಿದೆಯೋ ಅದನ್ನು ಮಾಡುವಂಥದ್ದು. ಇದು ಗೌರಿ ಗಣೇಶದ ಹಬ್ಬದ ಲಾಗ್ ಆಗಿರುತ್ತೆ. ಹಾಗೆ ನಾವು ಗೌರಿ ಗಣೇಶ ಹಬ್ಬದಲ್ಲೇ ಹುತ್ತಕ್ಕೆ ಹಾಲು ಬಿಡೋದ್ರಿಂದ ನಾವೆಲ್ಲ ಈ ಹಬ್ಬದಲ್ಲೇ ನಾವು ಹುತ್ತಕ್ಕೆ ಹಾಲು ಬಿಡೋದು. ಹಾಗೆ ನಾನು ಇದನ್ನು ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಸೋಸಿಬಿಟ್ಟು ನೀರನ್ನ ಡ್ರೈ ಮಾಡಿ ಇದನ್ನು ಈಗ ಪ್ಲೇಟಲ್ಲಿ ಹಾಕ್ಬಿಟ್ಟು ಈಗ ಎತ್ತಿಡ್ತಾಯಿದ್ದೀನಿ. ಸೊ ಇದು ಬೆಳಿಗ್ಗೆ, ಓಕೆನಾ. ಇದು ಹಬ್ಬದ ದಿನ ನಾನು ಈ ಥರ ರಂಗೋಲಿ ಹಾಕಿದ್ದೆ. ನನಗಂತೂ ರಂಗೋಲಿ ನೋಡಿ ನನಗೇ ನಗು ಬರ್ತಾಯಿತ್ತು. ನನಗಷ್ಟು ರಂಗೋಲಿ ಬರಲ್ಲ, ಆಯಿತಾ. ಸೊ ಏನೋ ಬಂದಂಗೆ ಹಾಕಿದ್ದೀನಿ. ಇದು ಗಣೇಶ ಅಂತ ಬಿಡಿಸಿದ್ದೀನಿ. ಸೊ ಕಮೆಂಟ್ ಮಾಡಿ, ಗಣೇಶ ನಿಮ್ಗೆ ಇಷ್ಟ ಆಯಿತಾ ಅಂತ. ನನಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಗಣೇಶನ ಬಿಡಿಸಿದ್ದು ಒಂಥರ ಚೆನ್ನಾಗಿತ್ತು. ಅದಾದಮೇಲೆ ಪಾಪು ಇನ್ನೂ ಮಲಗಿದ್ಲು. ಫಸ್ಟು ಸ್ನಾನ ಮಾಡಿಕೊಂಡು ನಾನು ಏನೇನು ತಂಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ತಂಬಿಟ್ಟು ಮಾಡೋದಕ್ಕೆ ಇಲ್ಲಿ ಸೊ ನಾನು ಈ ಕಡೆ ಎಳ್ಳು ತಂಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಇದಕ್ಕೆ ಸ್ವಲ್ಪ ಎಳ್ಳು ಹಾಗೆ ಬೆಲ್ಲ, ತೆಂಗಿನಕಾಯಿ ಹಾಕ್ಬಿಟ್ಟು ನಾನು ಇಲ್ಲಿ ರುಬ್ತಾಯಿದ್ದೀನಿ. ಅದಾದಮೇಲೆ ಈ ಕಡೆ ಅಕ್ಕಿ ಮತ್ತು ಬೆಲ್ಲ, ತೆಂಗಿನಕಾಯಿ ಹಾಕಿ ರುಬ್ತಾಯಿದ್ದೀನಿ. ನಾನು ಇದನ್ನೆಲ್ಲ ಫಸ್ಟ್ ಟೈಮು ನಾನು ಪ್ರಿಪೇರ್ ಮಾಡ್ತಾ ಇರೋದು. ಅದು ಕೇಳಿಕೊಂಡು ನಮ್ಮ ಅಕ್ಕರಿಗೆಲ್ಲ ಹೇಗೆ ಮಾಡೋದು ಏನು ಎತ್ತ ಅಂತ ಕೇಳಿಕೊಂಡು ನಾನೆಲ್ಲ ಒಂದೊಂದಾಗಿ ಮಾಡ್ಕೊಂಡು ಹೋಗಿರೋ ಅಂಥದ್ದು. ನಾನು ಇದು ಫಸ್ಟ್ ಟೈಮು ಓನಾಗಿ ನಾನು ಇದನ್ನು ಪ್ರಿಪೇರ್ ಮಾಡಿರೋ ಅಂಥದ್ದು ತಂಬಿಟ್ಟು. ತುಂಬ ಚೆನ್ನಾಗಿ ಬಂತು. ಫೈನಲಿ ಚೆನ್ನಾಗಿ ಕೂಡ ಇತ್ತು, ಟೇಸ್ಟು ಕೂಡ. ಸೊ ಫೈನಲಿ ಈ ಥರ ಬಂತು, ಚೆನ್ನಾಗಿತ್ತು ಒಂಥರ. ಅದಾದಮೇಲೆ ಕೆಲಸ ಮಾಡಿಕೊಂಡೇ ಬೇಗ ಬೇಗ ತಿಂಡಿ ಕೂಡ ಎಲ್ಲ ರೆಡಿ ಮಾಡಿದೆ. ಸೊ ಅದ್ರ ಜೊತೆ ನಮ್ಮ ಪಾಪು ಕೂಡ ತುಂಬ ಕಾಟ ಕೊಡ್ತಾಯಿದ್ಲು. ಅವಳಿಗೆ ನಾನೇನಾದರೂ ಕೆಲಸ ಮಾಡುವಾಗನೇ ಎತ್ಕೋಬೇಕು. ಈ ಮಿಕ್ಕಿದ ಟೈಮ್ನಲ್ಲಿ ಆರಾಮಾಗಿ ಆಟ ಆಡ್ಕೊತಿರ್ತಾಳೆ. ನಾನು ಅಡುಗೆ ಮನೆಗೆ ಬಂದರೆ ಸಾಕು ಎತ್ಕೋ ಅಂತ ಬಂದು ಇಲ್ಲಿ ಕಾಲು ಇಟ್ಕೊಂಡು ನಿಂತ್ಕೊಂಡಿರ್ತಾಳೆ. ಸೊ ಅವಳದೆಲ್ಲ ಸ್ನಾನ ಗೀನ ಎಲ್ಲ ಆಯಿತು. ಇವಾಗ ತಂಬಿಟ್ಟೆಲ್ಲ ಮಾಡಾಯಿತು. ಇದಾದಮೇಲೆ ಸ್ವಲ್ಪ ಪುಳಿಯೋಗರೆ ಮತ್ತು ಪಾಯಸ ಮಾಡ್ತಾಯಿದ್ದೀನಿ. ಹಾಗೆ ನೈವೇದ್ಯಕ್ಕೆ ಸ್ವಲ್ಪ ಏನಿದು ಕಡಲೆಕಾಳು ಉಸ್ಲಿ ಕೂಡ ಮಾಡ್ತಾಯಿದ್ದೀನಿ. ಸಿಂಪಲಾಗೆ ಇರೋದು 3 ಜನ, ನಾನು ಸುಬ್ಬ ಪಾಪು ಇರೋದ್ರಿಂದ ನಾವೇನು ಜಾಸ್ತಿ ರೆಸಿಪಿ ಏನು ಮಾಡೋದಿಲ್ಲ. ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನೋಡಿ ಕಾಲು ಎಷ್ಟು ಎಳಿತಾಳೆ ಎತ್ಕ ಅಂತ. ಹಿಂಗೆ ಮಕ್ಕಳು ಮರಿ ಇರೋರು ಪರಿಸ್ಥಿತಿ ಹಿಂಗಿರುತ್ತೆ. ಆಲ್ಮೋಸ್ಟು ಉಂಡೆ ಕಟ್ಟಿದ್ದೆಲ್ಲ ಆಯಿತು. ಚೆನ್ನಾಗಿ ಬಂದಿತ್ತು ಒಂಥರ. ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡಿದೆ. ವಾರಗಟ್ಟಲೆ ಎಲ್ಲ ಇಟ್ಕೊಂಡು ತಿನ್ಬೋದು ಅಂತ. ತುಂಬ ಚೆನ್ನಾಗಿತ್ತು. ಸೊ ಇದೊಂದು ಪುಟ್ಟ ಮಿನಿ ಲಾಗ್. ಇದ್ರ ಜೊತೆ ಕಂಟಿನ್ಯೂ ಆಗಿ ಮತ್ತೆ ನೆಕ್ಸ್ಟ್ ಲಾಗ್ ಹಾಕ್ತೀನಿ, ಪಾರ್ಟ್ 2 ಥರ. ಯಾಕಂದರೆ ಇದು ತುಂಬ ಲೆಂತಿ ಇರೋದ್ರಿಂದ ವಿಡಿಯೋ ಪಾರ್ಟ್ 2 ಥರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ಸೊ ಸ್ಕಿಪ್ ಮಾಡಬೇಡಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಓಕೆನಾ. ಪೂಜೆ ಮಾಡಿ ಆಯ್ತಾ, ಹಾಲು ಕುಡ್ದಿರ್ತಾನೆ.
ಹಾಗೆ ನಾನು ಈ ಕಡೆ ಶಾವಿಗೆ ಖೀರ್ ಕೂಡ ಮಾಡ್ತಾಯಿದ್ದೀನಿ. ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಯಿತು. ಅದ್ರ ಜೊತೆ ಪುಳಿಯೋಗರೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಯ್ಯಂಗಾರ್ದು ಪುಳಿಯೋಗರೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಮೈಲ್ಡ್ ಮಸಾಲೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರೈಸ್ಗೆ, ಚೆನ್ನಾಗಿರುತ್ತೆ. ನನಗೆ ಅಯ್ಯಂಗಾರ್ದು ಪುಳಿಯೋಗರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಬ್ಬರು ಮೂವರು ಇರೋದ್ರಿಂದ ನಾನು ಮುಂಚೆನೇ ಹೇಳ್ದಂಗೆ ಸಾಕು, ಸ್ವಲ್ಪ ಸ್ವಲ್ಪನೇ ಮಾಡ್ತಿರೋ ಅಂಥದ್ದು. ಜಾಸ್ತಿ ರೆಸಿಪಿ ಕೂಡ ಮಾಡಿಲ್ಲ. ಕಡಲೆಕಾಳು ಉಸ್ಲಿ, ಪಾಯಸ, ಪುಳಿಯೋಗರೆ ಅಷ್ಟೇ ಮಾಡಿರೋದು ನೈವೇದ್ಯಕ್ಕೆ. ಸೊ ಅದ್ರ ಜೊತೆ ಸಿಂಪಲ್ಲಾಗಿಯೇ ನಾವಿವತ್ತು ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ. ಪಾಪು ತುಂಬ ಹೆವಿ ಕಾಟ ಕೊಡ್ತಾಯಿದ್ಲು. ಅವಳಿಗೆ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು. ಸೊ ಅವಳು ಇಟ್ಕೊಂಡೇ ಇಷ್ಟು ಮಾಡಿದ್ದು ಹೆಚ್ಚು ಅಂತಲೇ ಹೇಳ್ಬೋದು. ತುಂಬಾ ಕಾಟ ಕೊಡ್ತಾಯಿದ್ಲು. ಬೆಳಗ್ಗೆ 6 ಗಂಟೆಗಿದ್ರೂ ಕೆಲಸ ಇನ್ನೂ ನಡೀತಾನೇ ಇತ್ತು. ಈ ಕಡೆ ಶಾವಿಗೆ ಖೀರ್ ಕೂಡ ಆಯಿತು. ಸ್ವಲ್ಪ ಶಾವಿಗೆ ಕರ್ಗಾಗ್ಬಿಡ್ತು. ಈ ಪಾಪು ಕಾಟ ಕೊಡ್ತಾ ಇದ್ಲು. ಸೊ ಹಾಗಾಗಿ ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇರಲಿಲ್ಲ. ಬೇಗ ಬೇಗ ಮಾಡಬೇಕು, ಕೆಲಸ ಆದರೆ ಸಾಕಪ್ಪ, ಹೋಗಿ ಬೇಗ 10 ಗಂಟೆ ಒಳಗಡೆ ಉತ್ತು ಕಾಲ ಹಾಕ್ಕೊಂಡು ಬರೋಣ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಈ ಕಡೆ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಮತ್ತು ಪುಳಿಯೋಗರೆ, ಹಾಲು ಖೀರ್ ಕೂಡ ಇಟ್ಟಿದ್ದೀನಿ. ಸೊ ಇದನ್ನ ಇಟ್ಬಿಟ್ಟು ಇವಾಗ ಪೂಜೆ, ಇನ್ನೊಂದ್ಸಲ ಪೂಜೆ ಮಾಡಿಕೊಂಡು ಉತ್ತಕ್ಕೆ ಹಾಲು ಹಾಕೋದಕ್ಕೆ ಹೋಗಬೇಕು. ಸೊ ಅಲ್ಲಿ ಹೋದಾಗ ನಾನು ವಿಡಿಯೋ ತೋರಿಸ್ತೀನಿ. ಇವತ್ತಿನ ಪೂಜೆ ನಮ್ಮ ಮನೇಲಿ ಈ ಥರ ಆಯಿತು. ಸಿಂಪಲಾಗೇ, ಜಾತ್ರೆ ಥರ ಎಲ್ಲ ಮಾಡಿಲ್ಲ, ಸಿಂಪಲಾಗೇ ನಾನು ಪೂಜೆ ಮಾಡಿಕೊಂಡೆ. ಪಾಪು ಇರೋದ್ರಿಂದ ನನಗೆ ಯಾವ ಕೆಲಸನೂ ಜಾಸ್ತಿ ಪ್ರಿಪ್ರೇಷನ್ ತಗೊಳ್ಳೋದಕ್ಕಾಗಲಿಲ್ಲ. ಬಟ್ ಸಿಂಪಲಾಗೇ ನಾನು ಪೂಜೆ ಮಾಡಿದ್ದಂಥದ್ದು. ಸೊ ಇವಾಗ ಉತ್ತಕ್ಕೆ ಹಾಲು ಹಾಕಬೇಕು, ಬನ್ನಿ ಹೋಗೋಣ. ಸೊ ಅಲ್ಲಿ ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಪಾರ್ಸಲ್ ಕೂಡ ಬಂದಿತ್ತು, ಏನಂತ ಗೊತ್ತಿಲ್ಲ. ಹಾಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಅದು ಕೂಡ ರಿಸೀವ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ಅವತ್ತು ಹಬ್ಬದ ದಿನವೇ ಬಂತು, ತುಂಬ ಖುಷಿ ಆಯಿತು. ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಭತ್ತದ ತೋರಣ, ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಸೊ ನಾನು ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಅದು ಹಬ್ಬದ ದಿನವೇ ಬಂದಿದ್ದು, ತುಂಬಾ ಖುಷಿ ಆಯಿತು ಗೈಸ್. ಸೊ ಇದನ್ನು 1 ಅವರು ನೀರಲ್ಲಿ ನೆನೆಸಿಟ್ಟು ಆಮೇಲೆ ನಾವು ಬಾಗಿಲಿಗೆ ಹಾಕುವಂಥದ್ದು. ಅದು ಹೇಗೆ ಕಾಣುತ್ತೆ ಏನೋ ಎತ್ತ ಅಂತ ನಾನು ನಿಮ್ಮ ಹತ್ರ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಹೊರಗಡೆಗಿಂತ ಮೀಶೋದಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸೇ ಇದೆ. ಹೊರಗಡೆ ಅಂದರೆ 600-700 ಹೇಳ್ತಾಯಿದ್ರು. ಬಟ್ ನಾನು ಮೀಶೋದಲ್ಲಿ ಚೆಕ್ ಮಾಡುವಾಗ ನನಗೆ 300 ಚೇಂಜ್ ಆಯಿತು. ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ಹಬ್ಬದ ದಿನವೇ ಬಂತಲ್ಲ, ಅದು ದೊಡ್ಡ ಸರ್ಪ್ರೈಸು. ಅದರಲ್ಲೂ ತುಂಬ ಖುಷಿ ಆಯಿತು ಹಬ್ಬದ ದಿನವೇ ಬಂದಿದ್ದು ನೋಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾಪು ನೋಡಿದ್ರಲ್ಲ ಗೈಸ್, ಪೂಜೆಗೆಲ್ಲ ಏನೇನು ಬೇಕು ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಲು, ತುಪ್ಪ ಮತ್ತು ಅಕ್ಕಿ ಮತ್ತು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ, ಅದು ಹಾಗೆ ತಂಬಿಟ್ಟು
ತುಂಬಾ ಚೆನ್ನಾಗಿ ಬಂದಿತ್ತು ತಂಬಿಟ್ಟು. ಫಸ್ಟು ಎಕ್ಸ್ಪೀರಿಯೆನ್ಸ್ ನನಗೆ ಆಗಿದ್ದು. ನನ್ನ ಕೈಯಾರೆ ನಾನೇ ಪ್ರತಿಯೊಂದು ನೀಟಾಗಿ ಮಾಡಿದ್ದಂಥದ್ದು. ತುಂಬಾ ಸಮಾಧಾನ ಆಯಿತು ಇವತ್ತು ಅಂತಲೇ ಹೇಳ್ಬೋದು. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿ ತೊಗೊಂಡೋಗೋದು. ನೆಕ್ಸ್ಟು ವ್ಲಾಗಲ್ಲಿ ನಿಮಗೆ ಪೂಜೆ ಹೇಗಾಯಿತು ಅನ್ನೋದು ತೋರಿಸ್ತೀನಿ. ಓಕೆ, ಬರಲಾ, ಬಾಯ್, ಟೇಕ್ ಕೇರ್.